ಸಂತೋಷ ಉದ್ದೇಶಕ್ಕೆ ಮಾತನಾಡ್ತಾರೆ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಬಹಳಷ್ಟು ಜನರನ್ನು ನಾನು ನೋಡಿದ್ದೇನೆ. ದಿನೇಶ್ ಗುಂಡೂರಾವ್ ಅವರ ತಂದೆ ಗುಂಡೂರಾವ್ ಸಾಹೇಬರು ನಮ್ಮ ದೊಡ್ಡಪ್ಪರ ಜೊತೆಗೆ, ನಮ್ಮ ದೊಡ್ಡಪ್ಪರ ಅವ್ರ ಜೊತೆಗೆ, ಅವ್ರ ತಂದೆಯವ್ರ ಜೊತೆಗೆ ಒಡನಾಟ ಹಿಡ್ಕೊಂಡಿರ್ತಕ್ಕಂಥವ್ರು. ರಾಜ್ಯದ ಮುಖ್ಯಮಂತ್ರಿ ಮಗ ಅವರು. ನಾವು ಅವರಿಂದ ಬಹಳಷ್ಟು ಕಲಿಯೋದಿದೆ. 6 ಬಾರಿ ಶಾಸಕರಾಗಿ, 3 ಬಾರಿ ಸಚಿವರಾಗಿ, ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗನಾಗಿ, ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಇರ್ತಕ್ಕಂಥ ರಾಜಕಾರಣಿ ಯಾರ ಇದ್ರೆ ಅದು ದಿನೇಶ್ ಗುಂಡೂರಾವ್ ಸಾಹೇಬ್ರಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಈ ವೇದಿಕೆ ಮುಖಾಂತರ ಅತ್ಯಂತ ಪ್ರೀತಿ ಪೂರ್ವಕವಾದಂತ ಗೌರವ ನನ್ನ ರಾಜಕೀಯ ಜೀವನ ಉದ್ದಗಲಕ್ಕೂ ನನಗೆ ದೇವರು ಎಲ್ಲಿವರೆಗೆ ಉಸಿರನ್ನು ಕೊಟ್ಟಿರ್ತಾನೆ ಪ್ರಾಮಾಣಿಕವಾಗಿ ನಿಮ್ಮ ಸ್ನೇಹಿತನಾಗಿ ಇರ್ತೀನಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಕಟಿಂಗ್ ಅಕ್ರಾಸ್ ದ ಪಾರ್ಟಿ ಬಹಳ ಒಬ್ಬ ಶ್ರಮಜೀವಿ, ಸಮಾಧಾನವಾಗಿರ್ತಕ್ಕಂಥ ಮನುಷ್ಯ. ಯಾವುದೇ ಸಂದರ್ಭದಲ್ಲಿ ಏನೇ ಇದ್ರೂ ಕೂಡ ಜನರನ್ನ ಹಚ್ಚಿಕೊಂಡು ಕೆಲಸ ಮಾಡತಕ್ಕಂಥ ಸಚಿವರಾಗಿರ್ತಕ್ಕಂಥ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು, ನನ್ನ ಅಣ್ಣನ ಸಮಾನಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸಾಹೇಬ್ರವರೇ, ಸ್ನೇಹಿತರು, ಈಗ ತಾನೇ ಸರ್ಟಿಫಿಕೇಟ್ ಪಡೆದಿದ್ದಾರೆ, ISO ಸರ್ಟಿಫಿಕೇಟ್. ದಿನೇಶ್ ಗುಂಡೂರಾವ್ ಅವರು ಬಹಳ ಸ್ಟೈಲಿಶ್ MLA ಅಂತ ಮಾತನ್ನು ಹೇಳಿದ್ದಾರೆ. ನಾವು ಹೇಳಲೇಬೇಕಾಗಿದೆ ಪಬ್ಲಿಕ್ ನಾಗ. ಅವರು ISO ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್, ಗುಡ್ ಲುಕಿಂಗ್ ಅಂಡ್ ಸ್ಟೈಲಿಶ್ MLA ಆಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರವರೇ, ಸ್ನೇಹಿತರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರಾಯ್ ಶಾಸಕರವರೇ, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕಾಮತ್ರವರೇ, MLCಗಳಾಗಿರ್ತಕ್ಕಂಥ ಐವನ್ ಡಿಸೋಜ ಅವರೇ, ಮಂಜುನಾಥ್ ಭಂಡಾರಿ ಅವರೇ, ಹರೀಶ್ ಕುಮಾರ್ ಅವರೇ, ಜಾಕೋಬ್ ಅವರೇ, ಮಮತಾ ಅವರೇ, ಸದಾಶಿವ್ ಉಳ್ಳಾಲ್ ಅವರೇ, ಗಫೂರ್ ಅವರೇ, ಲಾವಣ್ಯ ಬಳ್ಳಾರ್ ಅವರೇ, ಶಾಹಿದ್ ಅವರೇ, ಶೆಟ್ಟಿ ಅವರೇ, ನಾಗರಾಜ್ ಶೆಟ್ಟಿ ಅವರೇ, ಮುಂಡ್ರಿಗಿ ನಾಗರಾಜ್ ಅವರೇ, ಅಭಯ್ ಚಂದ್ರ ಜೈನ್ ಸಾಹೇಬ್ರ ಅವರೇ, ಅಬ್ದುಲ್ ಅವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರು ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ವಿಶೇಷವಾಗಿ 101 ಸಣ್ಣ ಸಣ್ಣ ಕಸುಬಿನ ಸಮಾಜಗಳನ್ನ ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ 101 ಸಮಾಜದ ಎಲ್ಲ ನಮ್ಮ ಅಸಂಘಟಿತ ಎಲ್ಲ ಕುಟುಂಬಸ್ಥರಿಗೆ ನಾನು ವೈಯಕ್ತಿಕವಾಗಿ ಸರ್ಕಾರ ಪರವಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ಸ್ವಾಗತವನ್ನು ಮಾಡ್ತೇನೆ. ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಹಲವಾರು ವಿಚಾರಗಳನ್ನ ಶಾಸಕರು ಮಾತನಾಡಿದ್ದಾರೆ. ವಿಶೇಷವಾಗಿ ಕಾಮಾತ್ರ ಅವರು ESI ಆಸ್ಪತ್ರೆ ಬಗ್ಗೆ ಗಮನವನ್ನು ಸೆಳೆದಿದ್ದಾರೆ. ಬಹಳ ಹಸುಮುಖಿ ಹಾಗೂ ಪ್ರೀತಿಯಾಗಿ ಇರ್ತಕ್ಕಂಥ ಒಬ್ಬ ಶಾಸಕರು, ಎಲ್ಲರ ಜೊತೆ ಸ್ನೇಹ ಪ್ರಿಯಾಗಿರ್ತಕ್ಕಂಥ ಶಾಸಕರು. ಇವತ್ತು ESI ಆಸ್ಪತ್ರೆ ಬಗ್ಗೆ ಹೇಳಬೇಕಾಗಿದ್ರೆ, ESI ಕಾಂಟ್ರಿಬ್ಯೂಷನ್ ಏನಿದೆ, ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಸುಮಾರು 50ರಿಂದ 60 ಲಕ್ಷ ಜನ ESI ಹೋಲ್ಡರ್ಸ್ ಏನಿದ್ದಾರೆ, IP ಹೋಲ್ಡರ್ಸ್ ಅಂತ ಹೇಳ್ತೀವಿ ನಾವು, ಕೇಂದ್ರ ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಸುಮಾರು 1200 ಕೋಟಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಈ ದುಡ್ಡು ಎಲ್ಲಾ ರಾಜ್ಯಗಳಿಂದ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ESI ಕಾರ್ಪೊರೇಷನ್ ಅಲ್ಲಿ ಸುಮಾರು 1,30,000 ಕೋಟಿ ದುಡ್ಡಿದೆ. ಅಲ್ಲಿಂದ ಬರ್ತಕ್ಕಂಥ ದುಡ್ಡು ನಮ್ಮ ದುಡ್ಡೇ. ಕೇಂದ್ರ ಸರ್ಕಾರ ಕೊಡ್ಲಿ, ರಾಜ್ಯ ಸರ್ಕಾರಗಳು ಯಾವೇ ದುಡ್ಡು ಕೊಟ್ಟರು ಕೂಡ ಜನರ ದುಡ್ಡೇ ಅದು. ಆ ದುಡ್ಡು ಬರ್ತಕ್ಕಂಥದ್ದು ನಾವು ಕಾರ್ಪೊರೇಷನ್ ಆಗಿ ನಡೆಸ್ತಕ್ಕಂಥದ್ದನ್ನ ಈಗ ಮೊನ್ನೆ ದಿನೇಶ್ ಗುಂಡೂರಾವ್ ಸಾಹೇಬರು ಕೂಡ ಕ್ಯಾಬಿನೆಟ್ ಅಲ್ಲಿ ಇದ್ರು. ನಮ್ಮ ಕ್ಯಾಬಿನೆಟ್ ನ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಈಗ ನಾವು ESI ಸೊಸೈಟಿಯಾಗಿ ಮಾಡಿದ್ದೇವೆ. ಜಾಸ್ತಿ ದುಡ್ಡು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಒಂದು, ESI ಆಸ್ಪತ್ರೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರದ ಮಾನದಂಡಗಳಲ್ಲಿ ಕನಿಷ್ಠ 50,000 ಜನ IP ಹೋಲ್ಡರ್ಸ್ ಇರತಕ್ಕಂಥದ್ದು ಗೈಡ್ಲೈನ್ಸ್ ಇದೆ. ನಾನು ಆ ಗೈಡ್ಲೈನ್ಸ್ ಸ್ವಲ್ಪ ಸರಳೀಕರಣ ಮಾಡ್ಬೇಕಂತ ಹೇಳಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೆ, ಎಲ್ಲಾ ಸಂಸದರಿಗೆ ಲೆಟರ್ ಕೂಡ ಮಾಡಿದ್ದೇನೆ. ಅದರ ಜೊತೆಗೆ 2 ಜಿಲ್ಲೆ ನಡುಕೆ, ಎಲ್ಲಿ ಕಮ್ಮಿ ಇರುತ್ತೆ 2, 3 ಜಿಲ್ಲೆ ನಡುಕೆ 50,000 IP ಹೋಲ್ಡರ್ಸ್ ಇರ್ತಾರೆ. ಅದನ್ನ ದಯಮಾಡಿ ನೀವು ಅದನ್ನ ಪರಿಗಣಿಸಿ 3 ಜಿಲ್ಲೆ ನಡುಕೆ ಒಂದು ಆಸ್ಪತ್ರೆ ಮಾಡಿಕೊಟ್ರು ಕೂಡ ಅನುಕೂಲ. 3 ಜಿಲ್ಲೆ ನಡುಕೆ ಒಂದು ದೊಡ್ಡ ಆಸ್ಪತ್ರೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ, ಕೇಂದ್ರದ ಸಚಿವರಿಗೆ
ರಾಜ್ಯ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಮನವಿಯನ್ನು ಮಾಡಿದ್ದೇನೆ, ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದ್ರ ಜೊತೆಗೆ ಈಗ ದಿನೇಶ್ ಗುಂಡೂರಾವ್ ಸಾಹೇಬ್ರವರೇ 21,000 ಯಾರು ದುಡ್ಡನ್ನು ಯಾರು ಸ್ಯಾಲರಿ ರೂಪದಲ್ಲಿ ತಗೊಳ್ತಾ ಇದ್ದಾರೆ, ಅದಕ್ಕಿಂತ ಮೇಲೆ ತಗೊಂಡ್ರೆ ESI ಬೆನಿಫಿಟ್ ಸಿಗಲ್ಲ ಅವರಿಗೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ 30,000 ಯಾರು 30,000 ಅವರಿಗೆ ಸ್ಯಾಲರಿ ಸಿಗುತ್ತೆ, ಸ್ಯಾಲರಿ ಸ್ಲಿಪ್ ಸಿಗುತ್ತೆ, ಅವ್ರನ್ನ ಕೂಡ ಕನ್ಸಿಡರ್ ಮಾಡ್ಬೇಕಂತ ಹೇಳಿ ಕಳೆದ 8 ತಿಂಗಳಿಂದ ಅಲ್ಲಿರ್ತಕ್ಕಂಥ ಕೇಂದ್ರ ಸಚಿವರುಗಳಿಗೆ ಎಲ್ಲಾ ಸಂಸದರು ಕೂಡ ಮನವಿ ಕೂಡ ಮಾಡ್ಕೊಂಡಿದ್ದೀನಿ. ತಮ್ಮ ಗಮನಕ್ಕಿರಲಿ, ತಾವು ಕೂಡ ಸ್ವಲ್ಪ ಇದ್ರ ಬಗ್ಗೆ ಒತ್ತಡವನ್ನು ತರಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಐವನ್ ಡಿಸೋಜ ಸಾಹೇಬ್ರವರು ಬಿಡಿ ಕಾರ್ಮಿಕರ ಬಗ್ಗೆ ಹೇಳಿದ್ದಾರೆ. ನೀವು ಸಮರ್ಪಕವಾಗಿ ಒಂದು ಚರ್ಚೆನೆ ಮಾಡೋಣ. ಈ ಭಾಗದ ಎಲ್ಲಾ ಶಾಸಕರು ಬರಲಿ, ತಾವು ಬರ್ಲಿ. ಬಿಡಿ ಏನು ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ, ಸೆಂಟ್ರಲ್ ನ ರೀಜನಲ್ ಕಮಿಷನರ್ ಕರೆಸ್ತೀನಿ. ಒಂದು ಸಾರಿ ಸಂಪೂರ್ಣವಾಗಿ ಅವರಿಗೆ ಪುನರ್ವಸತಿ ಯಾವ ರೀತಿ ಮಾಡಬೇಕು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸೇರಿ ಯಾವ ರೀತಿ ಹೊಸ ಕಾರ್ಯಕ್ರಮ ಮಾಡಬೇಕನ್ನೋದಕ್ಕೆ ನಾವು ಅವ್ರ ಜೊತೆ ಒಂದು ಚರ್ಚೆ ಮಾಡೋಣ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕಾಮತ್ ಅವರು ESI ಆಸ್ಪತ್ರೆ ರೆಫರೆನ್ಸ್ ಮಾಡಬೇಡಿ ಅಂತ ಹೇಳ್ತಾರೆ. ಇದು ಬಹಳ ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತರ ನಾಡು, ಬಹಳ ಪ್ರೆಸ್ ರಿಪೋರ್ಟರ್ ತಾವೆಲ್ಲ ಇದ್ದೀರಿ, ಬಹಳ ಚೆನ್ನಾಗಿ ಹೇಳಿದಿರಿ. ರೆಫರೆನ್ಸ್ ಆಸ್ಪತ್ರೆಯಲ್ಲಿ ನಮಗೆ 100ಕ್ಕೂ ಹೆಚ್ಚು ರೆಫರೆನ್ಸ್ ಆಸ್ಪತ್ರೆ ನಾವು ಮಾಡ್ತಾ ಇದ್ದೀವಿ. ನಾವು ಮನವಿಯನ್ನು ಮಾಡಿದ್ದೀವಿ, ಯಾವ ನಮ್ಮ 50 ಲಕ್ಷ IP ಹೋಲ್ಡರ್ಸ್ಗಳಿದ್ದಾರೆ ಅವರು ಬೇರೆ ಆಸ್ಪತ್ರೆಗೆ ಹೋಗಲೇಬಾರದು. ದಿನೇಶ್ ಗುಂಡೂರಾವ್ ಸಾಹೇಬ್ ಜೊತೆ ನಾನು ಮಾತನಾಡಕ್ಕೆ ಹೇಳಿದೆ, ನಾವು ರೆಫರೆನ್ಸ್ ಆಸ್ಪತ್ರೆ ಮುಖಾಂತರ 150 ಕೋಟಿ ಖರ್ಚು ಮಾಡ್ತೀವಿ, ಸಂಬಳಕ್ಕೆ 150 ಕೋಟಿ ಖರ್ಚು ಮಾಡ್ತೇವೆ, ಆಮೇಲೆ ಔಷಧಿಗಳಿಗೆ 150 ಕೋಟಿ ಖರ್ಚು ಮಾಡ್ತಾ ಇದೀವಿ. 450 ಕೋಟಿ ಖರ್ಚು ವೇಸ್ಟ್ ಆಗಿ ಹೋಗ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರದ ಸಚಿವರುಗಳಿಗೆ ಹೇಳಿದೆ, ಸರ್ ಐದರ್ ವಿ ಮೇಕ್ ದಿಸ್ ಹಾಸ್ಪಿಟಲ್ ಒನ್ ಆಫ್ ದ ಫೈನೆಸ್ಟ್ ಹಾಸ್ಪಿಟಲ್ ಆಗಿ ಮಾಡೋಣ, ಯಾಕಂದ್ರೆ ದುಡ್ಡಿದೆ, ನಮ್ಮ IP ಹೋಲ್ಡರ್ ಎಲ್ಲಿ ಹೊರಗಡೆ ಹೋಗ್ಬಾರ್ದು. ಆ ತರ ಬಂದೋಬಸ್ತ್ ಆದ್ರೆ ನಾವು ಮಾಡ್ತಕ್ಕಂಥ ESI ಆಸ್ಪತ್ರೆಗಳಿಗೆ ಅನುಕೂಲ ಆಗುತ್ತೆ, ಅರ್ಥಪೂರ್ಣಕ್ಕೂ ಆಗುತ್ತೆ. ಇಲ್ಲಿದ್ರೆ ಆಸ್ಪತ್ರೆ ನಮ್ದು, ಸಂಬಳ ನಮ್ದು, ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗ್ತಾ ಇದೆ ಅಂತ ಹೇಳಿ ಹಲವಾರು ಸಲ ನಾನು ಮಾತನಾಡಿದ್ದೀನಿ. ಪಕ್ಷಾತೀತವಾಗಿ ಈ ಯೋಜನೆ ಗಟ್ಟಿ ಆಗ್ಬೇಕಾಗಿದ್ರೆ ESI ಕೂಡ ಕೆಲವು ಏನು ಬೆನಿಫಿಟ್ಸ್ ಇದ್ದಾರೆ ಅವರು ಕೂಡ ಹೊರತಾಗಿ ಬಂದು ಬೇರೆ ರೆಫರೆನ್ಸ್ ಆಸ್ಪತ್ರೆಗೆ ನಮಗೆ ಬರೆದು ಕೊಡಿ ಅಂತ ಕೂಡ ಒತ್ತಡಗಳನ್ನ ಮಾಡ್ತಾ ಇದ್ದಾರೆ. ನಿಮ್ ಗಮನಕ್ಕೆ ಇರಲಿ, ಬಟ್ ಡೆಫಿನೆಟ್ಲಿ ವಿಲ್ ಹ್ಯಾವ್ ಒನ್ ಕನ್ಕ್ಲೂಸಿವ್ ಮೀಟಿಂಗ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆಮೇಲೆ ಟೇಲರ್ಗಳ ಬಗ್ಗೆ ತಾವು ಮಾತನಾಡಿದಿರಿ. ಬಹಳಷ್ಟು ಟೇಲರ್ಗಳು ನಮಗೆ ಹಲವಾರು ಸಂದರ್ಭದಲ್ಲಿ ಇಲ್ಲಿಂದ ಬಂದಿದ್ದಾರೆ. ಇವತ್ತು 101 ಏನೋ ನಾವು ಸಮಾಜಗಳನ್ನ ಗುರುತಿಸಿದೀವಿ, ಅದರ ಟೇಲರ್ ಕೂಡ ಇದ್ದಾರೆ. ಇದ್ರ ಬಗ್ಗೆ ನಾನು ಮುಂದೆ ಮಾತನಾಡ್ತೀನಿ. ಅದ್ರ ಜೊತೆಗೆ ಇವತ್ತು ಅಶೋಕ್ ರಾಯಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಇಲ್ಲಿ ಕಂಬಾಲ ಕೋಣ ಓಡಿಸೋದ್ರ ಬಗ್ಗೆ ಹೇಳಿದ್ದಾರೆ. ನಾನು ಇನ್ನೊಂದು ವಾರದಲ್ಲೇ ಅವ್ರನ್ನ ಸೇರಿಸಿ ನನ್ನ ಇದು ಯೂಶಲಿ ಸಿನಿಮಿಲರ್ ಸೇರಿಸ್ತೀವಿ, ಅವರಿಗೆ ಖಂಡಿತವಾಗಿ ಸೇರಿಸಿ ಅನುಕೂಲ ಆಗ್ತಕ್ಕಂಥ ಮಾಡ್ತೀವಿ. ಮೆಂಬರ್ಶಿಪ್ ಡ್ರೈವ್ ಕೂಡ ಅವ್ರದ್ದು ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳೇ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ನಾವು ಕಳೆದ 2.5 ವರ್ಷದಿಂದ ಹಲವಾರು ಬಿಲ್ಗಳನ್ನ ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ಗಿಗ್ ಬಿಲ್ ಬಗ್ಗೆ ತಮಗೆಲ್ಲ ಮಾಹಿತಿ ಕೊಟ್ಟಿದೆ. ಗಿಗ್ ಬಿಲ್ ಅಂತಂದ್ರೆ ಯಾರು ಆನ್ಲೈನ್ ವ್ಯವಸ್ಥೆ ಝೊಮ್ಯಾಟೊ, ಸ್ವಿಗ್ಗಿ ಅಥವಾ ನಿಮ್ಮ ಊಬರ್, ಓಲಾ, ನಮ್ಮ ಯಾತ್ರಿ, ಬ್ಲಿಂಕಿಟ್ ಈ ತರ ಯಾವ ಆನ್ಲೈನ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕಂಪನಿಗಳಿದಾವೆ ಅವ್ರ ಜೊತೆಗೆ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ, ಟ್ರಾನ್ಸ್ಪೋರ್ಟ್ ಬೇಸಿಸ್ ನಲ್ಲಿ ಯಾರು ಆನ್ಲೈನ್ ಆಪ್ಗಳ ಮುಖಾಂತರ ಸರ್ವಿಸ್ ಅನ್ನು ಕೊಡ್ತಾರೆ ಅವರಿಗೆ ನಾವು ಗಿಗ್ ಎಕಾನಮಿ ಅಂತ ಹೇಳ್ತೀವಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನ ಈ ಗಿಗ್ ಎಕಾನಮಿ ಇದ್ದಾರೆ. ಇವತ್ತು ಕೇಂದ್ರದ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಇನ್ನು 10 ವರ್ಷದಲ್ಲಿ ಸುಮಾರು 30ಕ್ಕೂ ಹೆಚ್ಚು 3 ಕೋಟಿಗೂ ಹೆಚ್ಚು ಜನ ಈ ದೇಶದಲ್ಲಿ ಗಿಗ್ ಎಕಾನಮಿನಲ್ಲಿ ಆಗ್ಬೋದು, ಭಾಗವಹಿಸಬಹುದು ಅಂತ ಹೇಳಿ ಕೇಂದ್ರದ ರಿಪೋರ್ಟ್ ಇದೆ. ಅದು ಮನಗಂಡಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ನಾನು ರಾಹುಲ್ ಗಾಂಧಿ ಅವ್ರನ್ನ ನೆನೆಸಲೇಬೇಕಾಗತ್ತೆ. ಪಾದಯಾತ್ರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರು. ನನ್ನ ಅದೃಷ್ಟ ಇವತ್ತು ನಾನು ಸಚಿವನಾದೆ. ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು, ಉಪಮುಖ್ಯಮಂತ್ರಿ ಅವರು, ಇದಕ್ಕೆ ಸಂಬಂಧಪಡ್ತಕ್ಕಂಥ 2 ಇಲಾಖೆ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, MP ಪಾಟೀಲ್ ಆಗಿರ್ಬೋದು, ನಮ್ಮ ಹಿರಿಯರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಗಿಗ್ ಬಿಲ್ ಅನ್ನ ಸಮರ್ಪಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಸೆಂಬ್ಲಿಯಲ್ಲಿ ತಗೊಂಡು ಹೋದಾಗ ಪಕ್ಷಾತೀತವಾಗಿ ಎಲ್ಲಾ ಬಿಜೆಪಿ ಶಾಸಕರು ಎಲ್ಲರೂ ಅದನ್ನು ಒಪ್ಪಿ ಒಮ್ಮತದಿಂದ ಪಾಸ್ ಮಾಡಿಕೊಟ್ಟಿದ್ದಾರೆ. ಇನ್ನು ಒಂದು ವಾರದಲ್ಲಿ ರೂಲ್ ಆಗತ್ತೆ. ರೂಲ್ ಆದ ನಂತರ ನಾವು ಇಡೀ ಗಿಗ್ ಎಕಾನಮಿಯನ್ನ, ಗಿಗ್ ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಜೊತೆಗೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಆಗ್ತಾ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕೆ ಇಚ್ಛೆ ಬಯಸ್ತೇನೆ.
ಸಿನಿ ಬಿಲ್ ಕೂಡ ಇಡೀ ದೇಶದಲ್ಲಿ ಎಲ್ಲಿ ಇಲ್ಲ. ಇದು ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಸರ್ 4 ಕೋಟಿಗೂ ಹೆಚ್ಚು ಜನ ಸಿನಿಮಾ ನೋಡ್ತಕ್ಕಂಥದ್ದು ನಮ್ಮಲ್ಲಿ ಮಾಹಿತಿ ಇದೆ. ಆ ಬಿಲ್ ಮೇಲೆ ಏನು ಟಿಕೆಟ್ ಅನ್ನು ನಾವು ಖರೀದಿ ಮಾಡ್ತಾ ಇದ್ದೀರಿ, ಅದ್ರ ಮೇಲೆ 1 ಅಥವಾ 2% ಸೆಸ್ ನಾವು ಕಲೆಕ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಸರ್ಕಾರ ಸಹಭಾಗಿತ್ವವಾಗಿ ದುಡ್ಡನ್ನು ಕೊಡುತ್ತೆ. ಆ ಕಲೆಕ್ಟ್ ಆಗಿರ್ತಕ್ಕಂಥ ದುಡ್ಡು ಸಿನಿ ಫೀಲ್ಡ್ ಅಂದ ತಕ್ಷಣ ಕೇವಲ ಹೀರೋಯಿನ್ಗಳು ಅಲ್ಲ, ಸೈಡ್ ಆರ್ಟಿಸ್ಟ್ಗಳು, ಆಮೇಲೆ ಒನ್ ಡೇ ಮಿನಿಮಮ್ ಏಜಸ್ ಹೋಗ್ತಕ್ಕಂಥವ್ರು, ಟಿವಿ ಸೀರಿಯಲ್ ಕೆಲಸ ಮಾಡ್ತಕ್ಕಂಥವ್ರು, ಸ್ಟಂಟ್ ಮ್ಯಾನ್ಗಳು, ಸೈಡ್ ಡಾನ್ಸರ್ಸ್, ಮೇಕಪ್ ಆರ್ಟಿಸ್ಟ್ಗಳು, ಕ್ಯಾಮರಾ ಮ್ಯಾನು, ಸ್ಪಾಟ್ ಲೈಟ್ ಬಾಯ್ಸ್ ಇಂಥವರೆಲ್ಲ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಯಾರ್ಯಾರು ನೋಂದಣಿ ಮಾಡಿದ್ದಾರೆ, ಇಲ್ಲಿ ಯಕ್ಷಗಾನ, ಕನ್ನಡ ಸಂಸ್ಕೃತಿಯ ಡೊಳ್ಳು ಕುಣಿತಗಳಿರ್ಬೋದು, ಇಂಥ ಹಲವಾರು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಡ್ರಾಮಾ ಕಂಪನಿಗಳಿದ್ದಾರೆ, ಕಲಾವಿದರುಗಳಿದ್ದಾರೆ, ಅವರೆಲ್ಲರಿಗೆ ಸಿನಿ ಬಿಲ್ ತಂದಿದ್ದೇವೆ ಸರ್. ಹಂಗಾಗಿ ಅವರು ಇದ್ದಾರೆ. ಎಲ್ಲ ನಮ್ಮ ಯಕ್ಷಗಾನ ಅಂದ್ರೆ ಯಾರ ಡ್ರಾಮಾ ಕಂಪನಿಯಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರನ್ನ ಸೇರಿಸಿ ಇವಾಗ ಸಿನಿ ಬಿಲ್ ಮಾಡಿದ್ವಿ. ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಈ ಬಿಲ್ ತಂದಿದ್ದೇವೆ, ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಟ್ರಾನ್ಸ್ಪೋರ್ಟ್ ಬಿಲ್ ಕೂಡ ಹೊಸದಾಗಿ ತಂದಿದ್ದೇವೆ ಸರ್. ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಸುಮಾರು ಯಾರು ಆಟೋ ರಿಕ್ಷಾ ಡ್ರೈವರು, ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು, ಸಿವಿಲ್ ಟ್ರಕ್ ಓಡಿಸ್ತಕ್ಕಂಥ ಡ್ರೈವರ್ಗಳು, ಬಸ್ ಡ್ರೈವರ್ಗಳು, 407 ಡ್ರೈವರ್ಗಳು, ಹೂವರ್ ಇಸ್ ಹೋಲ್ಡಿಂಗ್ ಕಮರ್ಷಿಯಲ್ ಲೈಸೆನ್ಸ್, ಅವರೆಲ್ಲರೂ ಇದಕ್ಕೆ ಫಲಾನುಭವಿಗಳಾಗ್ತಾರೆ. ಕ್ಲೀನರ್ಗಳು ಫಲಾನುಭವಿಗಳಾಗ್ತಾರೆ. ನಿಮಗೆ ಟೈರ್ ರಿಟರ್ನಿಂಗ್ ಯೂನಿಟ್ ಮಾಡ್ತಕ್ಕಂಥವ್ರು, ನಿಮಗೆ 2 ವೀಲರ್ ಮೆಕ್ಯಾನಿಕ್ಸ್ಗಳು, ಜೊತೆಗೆ ಯಾರು ಪಂಚರ್ ಹಾಕ್ತಾರೆ ಅವರು, ಯಾರು ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಶೋರೂಮ್ ನಲ್ಲಿ ಯಾರು ಕೆಲಸ ಮಾಡ್ತಾರೆ, ಇವರೆಲ್ಲರೂ ಈ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಟ್ರಾನ್ಸ್ಪೋರ್ಟ್ ನಾವೇನು ಪ್ರಾರಂಭ ಮಾಡಿದೀವಿ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸರ್ 25 ಲಕ್ಷ ಜನ ಅಂದಾಜಿದ್ದಾರೆ. ಆಲ್ರೆಡಿ ನಮ್ಮಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ಇವತ್ತು ಬಹಳಷ್ಟು ಜನರಿಗೆ ಕೂಡ ನಮ್ಮ ಇಲಾಖೆ ಮಾಡಿರ್ತಕ್ಕಂಥ ಈ ಬೋರ್ಡ್ ಮುಖಾಂತರ ಅವರಿಗೆ ನಾವು ಇವತ್ತು ಫಲಾನುಭವಿಗಳಿಗೆ ಸಹಾಯವನ್ನು ಮಾಡ್ತಾ ಇದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಹಲವಾರು ಕಾರ್ಯಕ್ರಮ ಜೊತೆಗೆ ಟ್ರಾನ್ಸ್ಪೋರ್ಟ್ ಬಹಳ ವಿಶೇಷವಾದಂಥದ್ದು. ಇದ್ರ ಬಗ್ಗೆ ಇಲ್ಲಿ SP ಅವರಿದ್ದಾರೆ, DC ಅವರಿದ್ದಾರೆ. ಇಲ್ಲಿ ಇದು ಸ್ವಲ್ಪ ನಿಮ್ಮ ಗಮನಕ್ಕಿರಲಿ. ದಿನದಲ್ಲಿ 1 ತಾಸಿನಲ್ಲಿ 20 ಜನ ಸಾವಿಗೀಡಾಗ್ತದೆ ಈ ದೇಶದಲ್ಲಿ. ಒಂದು ವರ್ಷದಲ್ಲಿ ಸುಮಾರು 1,72,000 ಜನರು ಈ ರೋಡ್ ಆಕ್ಸಿಡೆಂಟ್ ನಲ್ಲಿ, ಡೈರೆಕ್ಟ್ ಇಂಡೈರೆಕ್ಟ್ ಸುಮಾರು 18 ಲಕ್ಷ ಜನಕ್ಕೆ ಅನಾನುಕೂಲ ಆಗುತ್ತೆ. ದೇಶದ 3% GDPಗೆ ಮಾರ್ಕ್ ಆಗ್ತಕ್ಕಂಥದ್ದು ನೀತಿಯಾಗಿ ರಿಪೋರ್ಟ್ ಇದೆ. ನಾವು ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನ್ ಮಾಡ್ತಾ ಇದೀವಿ, ಇನ್ನು ಮುಂದುಗಡೆ ದಯಮಾಡಿ ತಾವೆಲ್ಲರೂ ಏನು ಡಿಸ್ಟ್ರಿಕ್ಟ್ ಹೆಡ್ಸ್ ಇದೀರಿ, ಅವೇರ್ನೆಸ್ ಪ್ರೋಗ್ರಾಮ್ ನ ತಿಂಗಳಿಗೊಂದ್ಸಲಿ ಕಡ್ಡಾಯವಾಗಿ ಮಾಡಬೇಕು. ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳು ಇರ್ತಕ್ಕಂಥ ಝೋನ್ಗಳಿದಾವೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಕ್ಕಂಥದ್ದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ದಯಮಾಡಿ ಇದನ್ನ ಸ್ವಲ್ಪ ತಾವು ಎಚ್ಚರ ವಹಿಸಿ ಮಾಡಬೇಕು ಅವರ ಸಾಹೇಬರ ನೇತೃತ್ವದಲ್ಲಿ ಅಂತ ತಮಗೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ದಿನೇಶ್ ಗುಂಡೂರಾವ್ ಸರ್ ಒಂದು ಆಶಾದೀಪ ಅಂತ ಕಾರ್ಯಕ್ರಮ ಇದೆ. ಇದು ಇನ್ಸೆಂಟಿವ್ ಬೇಸ್ಡ್ ಇದೆ. ಈ ಆಶಾದೀಪ ಕಾರ್ಯಕ್ರಮದಲ್ಲಿ ಯಾರು SC ST ಅವರಿಗೆ ಕೆಲಸವನ್ನು ಕೊಡ್ತಾರೆ, ಯಾರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾರು SC ST ಅವರಿಗೆ ಕೆಲಸವನ್ನು ಕೊಡ್ತಾರೆ ಅವರಿಗೆ ನಾವು 50% ಸಂಬಳ ಕೊಡ್ತಾ ಇದೀವಿ. ಇದು ನೂತನವಾಗಿದ್ದ ಕಾರ್ಯಕ್ರಮ, ಇಡೀ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ, ಇದ್ರೆ ಕರ್ನಾಟಕ ರಾಜ್ಯದಲ್ಲಿದೆ. ಅದಕ್ಕೆ ದಯಮಾಡಿ ಯಾವುದೇ ಒಬ್ಬ ಸಣ್ಣ ಉದ್ಯಮಿದಾರರು ನಮ್ಮ SC ST ಅವರಿಗೆ ಕೆಲಸವನ್ನು ಕೊಟ್ರೆ ನಾವು 50% ಅಷ್ಟು ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ತಾವೆಲ್ಲ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಇನ್ನೊಂದು ಸರ್, ಹೊರಗುತ್ತಿಗೆ ನೌಕರರ ಬಿಲ್ ಇದೆ. ಯಾರು ನಮ್ಮ ಸರ್ಕಾರದ ಇಲಾಖೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನರು, 33 ಇಲಾಖೆಯಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರು ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಜಿಲ್ಲೆ ಮುಖಾಂತರ, ಸೊಸೈಟಿ ಮುಖಾಂತರ ಹೊರಗುತ್ತಿಗೆಯ ಆಧಾರದ ಮೇಲೆ ಏಜೆನ್ಸಿಗಳು ಏನು ಅವರಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು, ಮಿನಿಮಮ್ ಏಜಸ್ ಕೊಡ್ತಾ ಇರಲಿಲ್ಲ, PF ಕೊಡ್ತಾ ಇರಲಿಲ್ಲ, ಗ್ರಾಚ್ಯುಟಿ ಕೊಡ್ತಾ ಇರಲಿಲ್ಲ, ಇಂಥ ಹಲವಾರು ತೊಂದರೆಗೆ ಒಳಗಾಗಿರ್ತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಈಗ ತಾನೇ ದಿನೇಶ್ ಗುಂಡೂರಾವ್ ಅವರು ಸಾಹೇಬರು ಕೂಡ ಇದ್ದಾರೆ. ಕ್ಯಾಬಿನೆಟ್ ಸಬ್ ಕಮಿಟಿಲಿ ಅವರು ಕೂಡ ಒಬ್ಬರು ಮೆಂಬರ್ ಆಗಿದ್ದಾರೆ. ಮುಂದೆ ಬರತಕ್ಕಂಥ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ನಮ್ಮ ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಸಬ್ ಕಮಿಟಿ ಇದೆ. ಮಂಜೂರಾತಿ ಪಡೆದು ಕ್ಯಾಬಿನೆಟ್ಗೆ ಹೋಗಿ ಮಂಜೂರಾತಿ ಪಡೆದ ನಂತರ ಇನ್ನು ಮುಂದುಗಡೆ ಎಲ್ಲಾ ಜಿಲ್ಲೆಗಳಲ್ಲಿ
ಡಿಸಿಯ ನೇತೃತ್ವದಲ್ಲಿ ಸೊಸೈಟಿಗಳನ್ನ ಮಾಡ್ತೀವಿ. ಹೊರಗುತ್ತಿಗೆ ನೌಕರು ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರು ಏನಿದ್ದಾರೆ ಜಿಲ್ಲಾವಾರು ಆ ಸೊಸೈಟಿಲಿ ನೋಂದಣಿ ಮಾಡ್ಕೋಬೇಕು. ಇನ್ನು ಮುಂದುಗಡೆ ನೇರವಾಗಿ ದುಡ್ಡು ಸೊಸೈಟಿಗೆ ಹೋಗುತ್ತೆ. ಅಂದ್ರೆ ಡಿಸಿ ಮುಖಾಂತರ ಎಲ್ಲರಿಗೆ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೀವಿ. ನಮ್ಮ ಇಲಾಖೆಯಿಂದ ತಮ್ಮ ಗಮನಕ್ಕೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆಮೇಲೆ ಕಂಪಲ್ಸರಿ ಗ್ರಾಚ್ಯುಟಿ ಅಂತ ಒಂದು ಕಾನೂನನ್ನು ಮಾಡಿದ್ದೇವೆ. ಕಂಪಲ್ಸರಿ ಗ್ರಾಚ್ಯುಟಿ ಅಂತಂದ್ರೆ ಯಾವ ಮನುಷ್ಯ 5 ವರ್ಷಕ್ಕೂ ಹೆಚ್ಚು ಒಬ್ಬ ಎಂಪ್ಲಾಯರ್ ಹತ್ರ ಕೆಲಸ ಮಾಡ್ತಾನೆ, he is eligible for gratuity. ಅದಕ್ಕೆ ನಾವೇನ್ ಮಾಡಿದೀವಿ, ಗ್ರಾಚ್ಯುಟಿ ಕಂಪಲ್ಸರಿ ಅಂತಂದ್ರೆ ಯಾವ ಉದ್ಯಮಿದಾರರು 20ಕ್ಕಿಂತ ಜಾಸ್ತಿ ಎಂಪ್ಲಾಯ್ ಮಾಡಿರ್ತಾನೆ ಸರ್, he has to buy a premium. ಅವನು ಪ್ರೀಮಿಯಂ ಪೇ ಮಾಡಿದ್ರೆ ಅವನಿಗೆ ಎಂಪ್ಲಾಯ್ ಏನ ತೊಂದರೆ ಆದಾಗ ಅವನು ಎಂಪ್ಲಾಯ್ ಕೆಲಸ ಬಿಡ್ಬೇಕಂತಂದಾಗ ಗ್ರಾಚ್ಯುಟಿ ಸೆಟಲ್ಮೆಂಟ್ ನೇರವಾಗಿ ಅವನ ಅಕೌಂಟ್ಗೆ ಹೋಗ್ತಕ್ಕಂಥದ್ದು ಪ್ರಕ್ರಿಯೆ ಚಾಲೂ ಮಾಡಿದ್ರು ಸರ್. ಸುಮಾರು 7,300 ಕಂಪನಿಗಳು ಇದು ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ. ಇನ್ನು ಸುಮಾರು 10,500 ಕಂಪನಿಗಳು ಮಾಡ್ತಕ್ಕಂಥದ್ದಿದೆ. ಹಂತವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಂಪನಿಗಳು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಒಂದು ಕಾನೂನನ್ನು ಮಾಡಿದೀವಿ. ತಮ್ಮ ಗಮನಕ್ಕೆ ಇರಲಿ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕೊನೆಯದಾಗಿ ಈಗ ತಾನೇ ನಮ್ಮ ಸೋದರಾಗಿರ್ತಕ್ಕಂಥ ಮಮತಾ ಅವರು ಹೇಳೋದು ಮಿನಿಸ್ಟರ್ ಲೀವ್ ಅಂತಕ್ಕಂಥದ್ದು ಇದು ಬಹಳ ಪ್ರೋಗ್ರೆಸಿವ್ ಬಿಲ್. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಸವಣ್ಣನ ಹಾದಿಯಲ್ಲಿ, ಅಂಬೇಡ್ಕರ್ ಸಾಹೇಬರ ವಿಚಾರದಲ್ಲಿ, ಬುದ್ಧರ ಹಾದಿಯಲ್ಲಿ ನಾವು ಈ ವಿಚಾರದಲ್ಲಿರ್ತಕ್ಕಂಥ ನಮ್ಮ ಸರ್ಕಾರ ವಿಶೇಷವಾಗಿ ಹೆಣ್ಮಕ್ಳಿಗೆ ಅನುಕೂಲ ಆಗಬೇಕು. ನಮ್ಮಲ್ಲಿ ರಿಪೋರ್ಟ್ ಇದೆ, ಯಾವ ಹೆಣ್ಮಕ್ಳು ಮೆನಿಸ್ಟ್ರಲ್ ಲೀವ್ ಅಂತ ಮೆನಿಸ್ಟ್ರಲ್ ಪೀರಿಯಡ್ ಅಂತ ಸಂದರ್ಭದಲ್ಲಿ ಮಾನಸಿಕವಾಗಿ ಅವರಿಗೆ ಬಹಳ ತೊಂದರೆ ಇರ್ತಾರಂತ ಮನಗಂಡಿರ್ತಕ್ಕಂಥದ್ದು ನಾವು, ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ಎಲ್ಲಾ ಕ್ಯಾಬಿನೆಟ್ ಸಚಿವರುಗಳು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಹೆಣ್ಮಕ್ಳುಗಳಿಗೆ, ಯಾರು ಖಾಸಗಿ ಇರ್ಬೋದು, ಸರ್ಕಾರ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ತಿಂಗಳಿಗೆ 1 ಲೀವು, ವರ್ಷಕ್ಕೆ 12 ಲೀವ್ ಆಗ್ತಕ್ಕಂಥದ್ದು ಕಾನೂನನ್ನು ತಂದಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕ್ಯಾಬಿನೆಟ್ ಎಲ್ಲ ಸಚಿವರುಗಳಿಗೆ ನಾನು ಅವರಿಗೆ ಕೃತಜ್ಞತೆ ಹಾಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಈಗ ನಾವು ಸೇರಿರ್ತಕ್ಕಂಥದ್ದು ಎಲ್ಲರೂ ಸೇರಿರ್ತಕ್ಕಂಥದ್ದು ಅನ್ಆರ್ಗನೈಸ್ ಸೆಕ್ಟರ್, ನಾವು ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ. ಇವತ್ತು ಅಸಂಘಟಿತ ಕಾರ್ಮಿಕರು ಇಡೀ ಭಾರತ ದೇಶದಲ್ಲಿ 90% ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 83ರಿಂದ 85% ಅಸಂಘಟಿತ ವಲಯದ ನಾವಿರೋದು. ಅಂದ್ರೆ ಯಾರಿಗೆ ESI ಸಿಗಲ್ಲ, ಯಾರಿಗೆ PF ಸಿಗಲ್ಲ, ಯಾರಿಗೆ ಗ್ರಾಚ್ಯುಟಿ ಸಿಗಲ್ಲ, ನಾವೆಲ್ಲ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಹೇಳ್ತೀವಿ. 90% ಅಷ್ಟು ದೇಶದ ಈ ಜನರು ಅನ್ಆರ್ಗನೈಸ್ ಇದ್ದಾರೆ. ಸಣ್ಣ ಸಣ್ಣ ಕಸಬಿನಲ್ಲಿ ಕೆಲವರು ಟೇಲರಿಂಗ್ ಮಾಡಿ ಬದುಕ್ತಾರೆ, ಕೆಲವರು ಕುಂಬಾರತನ ಮಾಡ್ತಾರೆ, ಕೆಲವು ಮಡವಾಡ್ ಇರ್ಬೋದು, ನೇಕಾರ ಇರ್ಬೋದು, ಅಕ್ಸಾಗಲ ಇರ್ಬೋದು. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಈ ಅಸಂಘಟಿತ ವಲಯದಲ್ಲಿ ಬರ್ತಕ್ಕಂಥ ಈ ಅಲೆಮಾರಿ ಸಮಾಜದವರು ಸುಮಾರು 52 ಪಂಗಡಗಳಿದ್ದಾವೆ. ಕೆಲವರು ಕಳ್ಳಿ ಆಡಿಸೋರಿದ್ದಾರೆ, ಕೆಲವರು ಗಿಣಿ ಆಟ ಆಡಿಸೋರಿದ್ದಾರೆ. ಸೊ ಇಂಥ ಹಲವಾರು ಸಮಾಜಗಳನ್ನ, ಸಣ್ಣ ಸಣ್ಣ ಸಮಾಜನ ಗುರುತಿಸಿ, ವೃತ್ತಿಯಲ್ಲಿರ್ತಕ್ಕಂಥ ಜನರನ್ನ ಗುರುತಿಸಿ ಇಡೀ ಭಾರತ ದೇಶದಲ್ಲಿ 101 ಅಸಂಘಟಿತ ಕಾರ್ಮಿಕರನ್ನ ಗುರುತಿಸಿ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಎಲ್ಲೇ ಇದ್ರೆ ಅದು ಹೆಮ್ಮೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಸರ್ಕಾರದ ಕಾರ್ಯಕ್ರಮ ತಾವೆಲ್ಲ ಇಲ್ಲಿದೆ. ಹೇಳ್ಬೋದು ನೀವು, ಏನ್ ಸರ್ ಕೇವಲ ನೀವು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ 8 ಲಕ್ಷ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಿ, ಟ್ರಾನ್ಸ್ಪೋರ್ಟ್ ನವರಿಗೆ ದುಡ್ಡು ಕೊಡ್ತಾ ಇದ್ದೀರಿ, ಅಸಂಘಟಿತ ಕಾರ್ಮಿಕರಿಗೆ ಜಾಸ್ತಿ ಬೆನಿಫಿಟ್ ಇಲ್ಲ. ಪ್ರಾರಂಭಿಕವಾಗಿ ಇದೆ, ನಾವು 1 ಲಕ್ಷವರೆಗೆ ಕೊಡ್ತಾ ಇದ್ದೀವಿ, ನಿಜ ಒಪ್ಕೋಬೇಕು. ಆದ್ರೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಸರ್ಕಾರಕ್ಕೆ ನಾನು 3ನೇ ಬಾರಿ ಕೇಳ್ತಾ ಇರೋದು, ಪ್ರತಿ ವರ್ಷನೂ ಕೇಳಿದ್ದೀನಿ. 1 ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ಅನ್ನು ಕೇಳ್ತಾ ಇದ್ದೀನಿ. ಇವತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ಕೂಡ ಇಲ್ಲಿದ್ದಾರೆ. ಮೊನ್ನೆ ಪರಮೇಶ್ವರ್ ಸಾಹೇಬರು ಕೂಡ ಮನಸ್ಸನ್ನು ಇದ್ರ ಬಗ್ಗೆ ಹೇಳಿದ್ದೀನಿ, ಅವ್ರ ಮನಸ್ಸನ್ನು ಒಪ್ಪಿಸಿದ್ದೇನೆ. ದಿನೇಶ್ ಗುಂಡೂರಾವ್ ಕೂಡ ಸಾಹೇಬರ ಸಹಮತ ಇದೆ, ನಂಬಿಕೆ ಇದೆ. ಮುಂದೆ ನಮ್ಮ ಸರ್ಕಾರ ಡೀಸೆಲ್ ಪೆಟ್ರೋಲ್ ಮೇಲೆ 1 ರೂಪಾಯಿ ನಮಗೆ ಸೆಸ್ ಕೊಟ್ಟಿದ್ದಾದ್ರೆ ಈ ಅಸಂಘಟಿತ ವಲಯ ಇರ್ತಕ್ಕಂಥ ನಮ್ಮ ಬೋರ್ಡ್ಗೆ 2,500 ಕೋಟಿಗೂ ಹೆಚ್ಚು ದುಡ್ಡು ಬರುತ್ತೆ. ನಾನು ನಿಮಗೆ ವಿಶ್ವಾಸವನ್ನು ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆ ದುಡ್ಡು ಬಂದಿದ್ದೇ ಕರೆವಾದ್ರೆ 1,30,00,000 ಕುಟುಂಬಗಳು ಏನು ಅಸಂಘಟಿತ ಕಾರ್ಮಿಕರಿದ್ದಾರೆ, ನಿಮ್ಮೆಲ್ಲರಿಗೆ ಕನಿಷ್ಠ ಪಕ್ಷ 10ರಿಂದ 15 ಲಕ್ಷವರೆಗೆ ಹೆಲ್ತ್ ಕಾರ್ಡ್ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಇಲ್ಲೇನ್ ತಾವೆಲ್ಲ ಸೇರಿದಿರಿ, ನಿಮ್ಮ ಸಂಘಟನೆನ ಗಟ್ಟಿಯಾಗಬೇಕು, ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಶಾಸಕರುಗಳು ಇದರ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು, ಇದಕ್ಕೆ ಒತ್ತಡವನ್ನು ತರಬೇಕಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಳ್ತೇನೆ. ಇವತ್ತು ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ಮಾತಾಡಲೇಬೇಕಾಗುತ್ತೆ. 5 ಗ್ಯಾರಂಟಿ ಬಗ್ಗೆ ಮಾತನಾಡಿದ್ರೆ ತಪ್ಪಾಗುತ್ತೆ. ಯಾಕೆ ಹೇಳ್ತಾ ಇದೀವಿ 5 ಗ್ಯಾರಂಟಿ ಬಗ್ಗೆ ಯಾಕೆ ಒತ್ತಿ ಮಾತನಾಡ್ತೀವಿ ಅಂತಂದ್ರೆ,
ಈ 5 ಗ್ಯಾರಂಟಿ ಏನು ಸಾಮಾನ್ಯ ಗ್ಯಾರಂಟಿಗಳು ಅಲ್ಲ. ಇವತ್ತು 5 ಗ್ಯಾರಂಟಿಗಳು ಸೇರಿದ್ರೆ ವರ್ಷಕ್ಕೆ ಸುಮಾರು ಹೆಚ್ಚಾಗಿ 60,000 ಕೋಟಿ ಖರ್ಚು ಮಾಡ್ತಾ ಇದೀವಿ. ಎಷ್ಟು ಮಾಡ್ತಾ ಇದೀವಮ್ಮ? ಎಷ್ಟು? ವರ್ಷಕ್ಕೆ 60,000 ಕೋಟಿ ಅಂದ್ರೆ 5 ವರ್ಷಕ್ಕೆ ಎಷ್ಟಾಯ್ತು? ಎಷ್ಟ್ರಿ? ಎಲ್ಲ ಸೌಕರ್ಯರು ಮಸ್ತ್ ಐತಿ ನಿಮ್ದೆಲ್ಲ. ಪರ್ ಕ್ಯಾಪಿಟಲ್ ಇನ್ಕಮ್ ಬಹಳ ಚೆನ್ನಾಗೈತೆ ಸರ್. ಇಲ್ಲಿ 5,60,000 ಪರ್ ಕ್ಯಾಪಿಟಲ್ ಇನ್ಕಮ್. ಶೆಟ್ಟಿ ಸಾಹೇಬ್ರ ಸೌಕರ್ಯ ಇಲ್ಲಿ 3 ಲಕ್ಷ ಕೋಟಿ. 1 ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ ಸರ್ಕಾರದ ಬೊಕ್ಕಸನ್ನ ನೇರವಾಗಿ ಬಡವರ ಮನೆ ಮುಟ್ಟತಕ್ಕಂಥ ಕೆಲಸ ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ಇಲ್ಲ. ಇತರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಈ ಸಂದರ್ಭದಲ್ಲಿ ಬಯಸಿದ್ವಿ. ಇದ್ರ ಸರ್ಟಿಫಿಕೇಶನ್ ಕೇಂದ್ರ ಸರ್ಕಾರ ಕೊಟ್ಟಿದೆ, ಮೋದಿ ಸಾಹೇಬರೇ ಕೊಟ್ಟಿದ್ದಾರೆ. ಯಾಕೆ ಹೇಳ್ತಾ ಇದೀನಿ ಮಾತಂದ್ರೆ, ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ನಮ್ಮ ನರೇಂದ್ರ ಮೋದಿ ಸಾಹೇಬ್ರವರು ಕರ್ನಾಟಕ ರಾಜ್ಯ ಪರ್ ಕ್ಯಾಪಿಟಲ್ ಇನ್ಕಮ್ ನಂಬರ್ 1 ಸ್ಥಾನದಲ್ಲಿ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಕೇಂದ್ರ ಸರ್ಕಾರ ಹೇಳಿದೆ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈ 60,000 ಕೋಟಿ ದುಡ್ಡನ್ನು ಕೊಡ್ತಾ ಇದೀವಿ ನಾವು. ಇದು ಅತ್ಯಂತ ಕಡು ಬಡವರಿಗೆ ಮುಟ್ತಕ್ಕಂಥ ದುಡ್ಡು. ಈ ದುಡ್ಡಿನಿಂದ ಹೋಗಿ ಬ್ಯಾಂಕ್ ನಲ್ಲಿ FD ಮಾಡೋದಿಲ್ಲ ಅವರು. ಒಂದು ದಿನಕ್ಕೆ ಒಂದು ಬ್ರೆಡ್ ಜಾಸ್ತಿ ತಗೊಳ್ತಾರೆ, ಒಂದು ಬಿಸ್ಕೆಟ್ ಜಾಸ್ತಿ ತಗೊಳ್ತಾರೆ. ವಿಶೇಷವಾಗಿ ವಿಧವೆಯರು, ಹೆಣ್ಮಕ್ಳು ಅವರು ಮೆಡಿಸಿನ್ ಖರೀದಿ ಮಾಡ್ತಾರೆ. ಬಹಳಷ್ಟು ಮುದೇರಿಗೆ ಬಹಳ ಅನುಕೂಲ ಆಗ್ತಕ್ಕಂಥ ಈ ಕಾರ್ಯಕ್ರಮ ಏನಿದೆ, 60,000 ಕೋಟಿ ಮತ್ತೆ ಪುನಃ ಮಾರ್ಕೆಟಿಗೆ ವಾಪಸ್ ಬರೋದ್ರಿಂದ ಅದಕ್ಕೆ ಕರ್ನಾಟಕ ರಾಜ್ಯದ GDP ಮೇಲೆ ಬಂದಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ, GST ನಂಬರ್ ಇದೀವಿ, GDP ನಂಬರ್ ಇದೀವಿ, FDI ನಂಬರ್ ಇದೀವಿ, ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ನಂಬರ್ 1 ಇದೀವಿ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಹೇಳಿದ್ವಿ ನಂಬರ್ 1 ಇದೀವಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂಥ ಕಾರ್ಯಕ್ರಮದಿಂದ, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ನಿಂದ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಸರ್ಕಾರದ ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಿ. ಉದಾಹರಣೆಗೆ ಅಂತಂದ್ರೆ ಶಕ್ತಿ ಕಾರ್ಯಕ್ರಮ. ಶಕ್ತಿ ಕಾರ್ಯಕ್ರಮ ಹೆಣ್ಮಕ್ಳು ಬಹಳ ಜನ ಇದ್ದೀರಿ. 500 ಕೋಟಿ ಹೆಚ್ಚು ಹೆಣ್ಮಕ್ಳು ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ಎಷ್ಟು ಎಷ್ಟು? ಗಿನ್ನಿಸ್ ರೆಕಾರ್ಡ್ ಆಗಿದೆ. ಪ್ರಪಂಚದಲ್ಲಿ ಎಲ್ಲಿ ಯಾವ ದೇಶದಲ್ಲಿ ಇಲ್ಲ, ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇಲ್ಲ. 500 ಕೋಟಿಗೂ ಹೆಚ್ಚು ಹೆಣ್ಮಕ್ಳು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ನಿದರ್ಶನ ಕರ್ನಾಟಕ ರಾಜ್ಯದಲ್ಲಿ ಈ ಸಂದರ್ಭಕ್ಕೆ ಹೇಳಕ್ಕೆ ಬಯಸ್ತೀನಿ. ನಮ್ಮಿಂದನೇ ಎಲ್ಲ ಗುಡಿಗಳು ಗುಂಡಾರಗಳು ನಡೀತಾರ ಜಾಸ್ತಿ. ಹೆಣ್ಮಕ್ಳು ಒಂದು ಗುಡಿನೂ ಬಿಟ್ಟಿಲ್ಲ. ಬಿಟ್ಟಿರ ನಮ್ಮ ಯಾವ್ದಾರ ಗುಡಿಗಳು ಬಿಟ್ಟಿರಾ? ಶಿವ, ಪಾಂಡುರಂಗ, ಪರಮೇಶ್ವರ, ವಿಠುದೇವ, ವಾಸುದೇವ, ದುರ್ಗಮ್ಮ, ಮಾರಮ್ಮ, ಗಂಡಿ ಮಾರಮ್ಮ, ಧರ್ಮಸ್ಥಳ, ಮಂತ್ರಾಲಯ, ಯಾವ್ದೊಂದು ದೇವರುಗಳು ಬಿಟ್ಟಿರಾ? ಅದಕ್ಕೆ ಹೆಣ್ಮಕ್ಳು ಯಾರೆಲ್ಲ ದೇವ್ರ ಗುಡಿಗಳು ಹೋಗಿ ಕೈ ಎತ್ತಿ ನೋಡೋಣ. ಹೆಣ್ಮಕ್ಳು ಕೈ ಎತ್ತಬೇಕು. ದೇವ್ರ ಗುಡಿಗೆ ಹೋದವರು ಯಾರು ಹೋಗಿಲ್ಲ? ದೇವಸ್ಥಾನ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಿ ದಯಮಾಡಿ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ದೇವರು ಅವರಿಗೆ ಆಯುಷ್ಯ ಕೊಡ್ಲಿ, ಇನ್ನ 100 ಕಾಲ ಬರ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ನಾವು ದೇವರಲ್ಲಿ ಬೇಡ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ನಾವೆಲ್ಲ ಬೇರೆ ಬೇರೆ ಪಕ್ಷದವ್ರು ಇರ್ಬೋದು. ಈ ದೇಶ ಏನು ಬಿಜೆಪಿಗೆ ಸಂಬಂಧ ಇಲ್ಲ, ಅಥವಾ ಈ ದೇಶ ಏನು ಕಾಂಗ್ರೆಸ್ಗೆ ಸಂಬಂಧ ಇಲ್ಲ. ನಾವೆಲ್ಲ ರಾಜಕೀಯ ಪಕ್ಷಗಳು ನೀವ ವೋಟ್ ಕೊಟ್ರೆ ನಾವು ಅಧಿಕಾರಕ್ಕೆ ಬರ್ತೀವಿ. ಈ ಸರ್ಕಾರದ ಸ್ಕೀಮ್ಗಳು ಮಾಡ್ತಕ್ಕಂಥದ್ದು ಇದೇನು ಬಿಜೆಪಿ ಮನೆ ದುಡ್ಡಲ್ಲ, ಕಾಂಗ್ರೆಸ್ ಮನೆ ದುಡ್ಡಲ್ಲ. ಈ ದುಡ್ಡು ಯಾರ್ದು? ನಿಮ್ಮ ದುಡ್ಡೇ ಕೊಡೋ ಸ್ಕೀಮ್ ನಾವು ಮಾಡೋದು. ಅದಕ್ಕೆ ಯಾರು ಒಳ್ಳೆ ಸ್ಕೀಮ್ ಮಾಡ್ತಾರೆ ನೀವು ನೋಡ್ಬೇಕಂತ ತಮ್ಮಲ್ಲಿ ಕಳಿ ಮನವಿ ಮಾಡಿಕೊಳ್ತೀನಿ. ಇದು ಯಾವುದು ಮೋದಿ ಸಾಹೇಬ್ರ ದುಡ್ಡಲ್ಲ, ರಾಹುಲ್ ಗಾಂಧಿ ಅವರ ದುಡ್ಡಲ್ಲ, ಅಥವಾ ಸಿದ್ದರಾಮಯ್ಯ ಸಾಹೇಬ್ರ ದುಡ್ಡಲ್ಲ. ಈ ದುಡ್ಡು ಯಾರ್ದು? ಜನರ ದುಡ್ಡು ಜನಕ್ಕೆ ವಾಪಸ್ ಕೊಡ್ಬೇಕು. ಕೆರೆಯ ನೀರು, ಅದಕ್ಕೆ ನಾವು ಕೆರೆಯ ನೀರು ಕೆರೆಗೆ ಚೆಲ್ತಾ ಇದ್ದೇವೆ. ತಮ್ಮ ಗಮನಕ್ಕೆ ಇರಲಿ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ನೀವು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ. ಇವತ್ತು ಇಲ್ಲ ಅನ್ಆರ್ಗನೈಸ್ ಸೆಕ್ಟರ್ಗಳು ತಾವೇನು ಸೇರಿದ್ದೇವೆ, ಇವರು ಆರ್ಥಿಕವಾಗಿ ಬೆಳಿಬೇಕು, ಅವಾಗ ಈ ದೇಶದ ಬೆನ್ನೆಲುಬಿರ್ತಕ್ಕಂಥ ಜನರು ನಿಮ್ ಕೈಯಲ್ಲಿ ದುಡ್ಡು ಆಡ್ಬೇಕೆಂಬ ಉದ್ದೇಶ ಇವತ್ತು ನಮಗೆ ಹೆಗ್ಗಳಿಕೆ ಇದೆ. ಮೋದಿ ಸಾಹೇಬರು ಹೇಳ್ತಾರೆ,
$4 ಟ್ರಿಲಿಯನ್ ಎಕಾನಮಿ ಮುಟ್ಟಿದ್ದೇವೆ ಅಂತ ಹೇಳಿ ಮಾತಾಡಲ್ಲ, ಬೇಜಾರಾಗಿದೆ ಸಾಕ? $4 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾ ಇದ್ದಾರೆ. ಬಹಳ ನಮಗೆ ಹೆಮ್ಮೆ ಇದೆ, ನಮ್ಮ ಭಾರತ ದೇಶ ಇವತ್ತು $4 ಟ್ರಿಲಿಯನ್ ಎಕಾನಮಿ ಮುಟ್ಟಿದೆ ಅಂತ ಹೇಳಿ. ಅದರ ಮಜಾ ಏನು? $4 ಟ್ರಿಲಿಯನ್ ಎಕಾನಮಿ ಅಂತಂದ್ರೆ 145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದ ಪ್ರತಿಯೊಬ್ಬ ಜನರನ್ನ ವಹಿವಾಟು, ವರ್ಷ ಪೂರ್ತಿ ಖರ್ಚು ಮಾಡತಕ್ಕಂಥ ವಹಿವಾಟು ಎಲ್ಲ ಸೇರಿದ್ರೆ ನಮ್ದು $4 ಟ್ರಿಲಿಯನ್ ಎಕಾನಮಿ. ಉದಾಹರಣೆಗೆ ತಗೊಳ್ಳೋಣ, ಜಪಾನ್ ಅಂತ ದೇಶ ಕೋಟಿ ಇರ್ತಕ್ಕಂಥ ಜನಸಂಖ್ಯೆ, $4.7 ಟ್ರಿಲಿಯನ್ ಎಕಾನಮಿ ಇದೆ. ಅಂದ್ರೆ ಅರ್ಥ ಏನು? ಚೈನಾ ನಮ್ಮಷ್ಟೇ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ದೇಶ, $145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ, $19 ಟ್ರಿಲಿಯನ್ ಎಕಾನಮಿ ಇದೆ. ಅಮೆರಿಕ 30 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ, $26 ಟ್ರಿಲಿಯನ್ ಎಕಾನಮಿ ಇದೆ. ಅಂದ್ರೆ ಅರ್ಥ ಏನಂತಂದ್ರೆ ಮನುಷ್ಯನ ಆದಾಯ, ವರ್ಷಕ್ಕೆ ಆದಾಯ ನಮ್ಗಿಂತ ಜಾಸ್ತಿ ಇದೆ ಅವ್ರದ್ದು. ಅದಕ್ಕಾಗಿ ಅವರು ಬಲಿಷ್ಠ ರಾಷ್ಟ್ರ ಯಾಕಾಗ್ತಾರೆ ಅಂತಂದ್ರೆ ಅವರಲ್ಲಿ ಖರ್ಚು ಮಾಡತಕ್ಕಂಥ ಶಕ್ತಿ ಬಹಳ ಇದೆ. ಜಪಾನ್ನಲ್ಲಿ 30 ಲಕ್ಷ ಇದೆ, ಚೈನಾದಲ್ಲಿ 19 ಲಕ್ಷ ಇದೆ, ಜರ್ಮನಿಲಿ 50 ಲಕ್ಷ ಇದೆ, ಅಮೆರಿಕದಲ್ಲಿ 78 ಲಕ್ಷ ಇದೆ. ನಮ್ಮ ಭಾರತ ದೇಶದಲ್ಲಿ 2 ಲಕ್ಷನೂ ಇಲ್ಲ. ಆವರೇಜ್ ಎಷ್ಟಿಲ್ಲ? ಆವರೇಜ್ 2 ಲಕ್ಷನೂ ಇಲ್ಲ. ಅದು 2 ಲಕ್ಷ ಇದ್ರೆ ನಂಬರ್ 1 ಯಾವುದು? ಕರ್ನಾಟಕ ನಂಬರ್ 1 ಇದೆ. ಇದು ಯಾವುದು ರಾಜಕೀಯ ಪಕ್ಷಕ್ಕೆ ಸಂಬಂಧ ಇರತಕ್ಕಂಥ ವಿಚಾರ ಅಲ್ಲ. ಇದು ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ನಾಳೆ ಬಿಜೆಪಿ ಅಧಿಕಾರಕ್ಕೆ ಬರಲಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ, ಅದು ಸಂಬಂಧ ಅಲ್ಲ. ಅದರ ವಾಸ್ತವಾಂಶಕ್ಕೆ ನಾವು ದೂರ ಇರಬಾರ್ದು ಅಂತಕ್ಕಂಥ ಮಾತಿದು. ಇವತ್ತು ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ $4 ಟ್ರಿಲಿಯನ್ ಎಕಾನಮಿ ಅಂತ ನಾವೇನ್ ಹೇಳ್ತೀವಿ, ಕೇವಲ 5% ಜನರನ್ನ ವಹಿವಾಟನ್ನ ನೀವು ತೆಗೆದು ಬಿಟ್ರೆ, ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಎಲ್ಲ ಸಾಹುಕಾರಗಳ ವಹಿವಾಟ ತೆಗೆದು ಬಿಟ್ರೆ ಈ ದೇಶದ ಪ್ರತಿಯೊಬ್ಬ ಬಡವನ ಮನೆಗೆ ದುಡ್ಡು ಮುಟ್ತಕ್ಕಂಥದ್ದು 1,60,000 ಮಾತ್ರ. ಅಂದ್ರೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಬಡವನ ಮನೆ ಮುಟ್ತಕ್ಕಂಥದ್ದು ಕೇವಲ 1,60,000 ಇದೆ. ಅದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ 101 ಏನು ಅಸಂಘಟಿತ ವಲಯದಿಂದ ಬಂದಿರತಕ್ಕಂಥ ತಾವು ತಮಗೆ ಬಲ ಆಗ್ಬೇಕು, ತಮಗೆ ಗಟ್ಟಿ ಆಗ್ಬೇಕು, ತಾವು ಬೆಳಿಬೇಕಂತ ಹೇಳಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ತಮ್ಮ ಗಮನಕ್ಕೆ ಇರಲಿ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳೇ. ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು, ನಮ್ದು ಇಲಾಖೆ ಸಣ್ಣ ಇಲಾಖೆನೆ, 7 ಕೋಟಿ ಜನ ನಮಗೆ ಸಂಬಂಧ ಇದ್ರು ಕೂಡ ನಮ್ದು ಬಹಳ ಸಣ್ಣ ಇಲಾಖೆ. ಇಷ್ಟು ದೊಡ್ಡ ಪ್ರಮಾಣವಾಗಿ ಅದು ಮಂಗಳೂರಂತ ದೇಶದಲ್ಲಿ, ಮಂಗಳೂರಂತ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಉಡುಪಿ ಅಂತ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಸಬೇಕಾಗಿದ್ರೆ ನಮ್ಮ ಇಲಾಖೆಯವರು ಬಹಳ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ನಮ್ಮ ಡಾಟಾ ಎಂಟ್ರಿ ಆಪರೇಟರ್ಲಿಂದ, ಲೇಬರ್ ಆಫೀಸರ್ಲಿಂದ, ಲೇಬರ್ ಇನ್ಸ್ಪೆಕ್ಟರ್ಲಿಂದ, ನಮ್ಮ DLCಗಳು, ALCಗಳು, ಲೇಬರ್ ಕಮಿಷನರ್ ಇಂದ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆಲ್ಲರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಕಾಮತ್ ಅವರು ಹೇಳ್ತಾ ಇದ್ರು ಕನ್ಸ್ಟ್ರಕ್ಷನ್ ಬೋರ್ಡ್ ಬಗ್ಗೆ. ನಾನು ಕನ್ಸ್ಟ್ರಕ್ಷನ್ ಬೋರ್ಡ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಕಳೆದ 3 ವರ್ಷಗಳಿಂದ ನಾವಿಲ್ಲಿ ಎಜುಕೇಶನ್ ಅಸಿಸ್ಟೆನ್ಸ್ ಏನ್ ಹೇಳ್ತೀವಿ ಅಂದ್ರೆ, ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಕೆಲಸ ಮಾಡತಕ್ಕಂಥ ಯಾರು ಕನ್ಸ್ಟ್ರಕ್ಷನ್ ವರ್ಕರ್ ಇದ್ದಾರೆ ಅವ್ರ ಮಕ್ಕಳಿಗೆ ಸುಮಾರು 24,000 ಮಕ್ಕಳಿಗೆ ಸುಮಾರು ಇಲ್ಲಿವರೆಗೆ 28 ಕೋಟಿ ಕೊಟ್ಟಿದ್ದಾವೆ. ಕಳೆದ 3 ವರ್ಷದಿಂದ ಬೋರ್ಡ್ನಿಂದ 24,000 ಮಕ್ಕಳಿಗೆ 28 ಕೋಟಿ ಅಷ್ಟು ದುಡ್ಡು ಕೊಟ್ಟಿದ್ದೇವೆ. ಸುಮಾರು 14 ಪ್ರೋಗ್ರಾಮ್ಗಳಿದ್ದಾವೆ. ವಿಶೇಷವಾಗಿ ಕೆಲವು ಪ್ರೋಗ್ರಾಮ್ಗಳು ಮ್ಯಾರೇಜ್ ಅಸಿಸ್ಟೆಂಟ್ ಸುಮಾರು 9 ಕೋಟಿ ಕೊಟ್ಟಿದ್ದೇವೆ. ಪ್ರಿವೆಂಟಿವ್ ಹೆಲ್ತ್ ಕೇರ್ ನಲ್ಲಿ ಸುಮಾರು 19 ಕೋಟಿಯನ್ನು ಕೊಟ್ಟಿದ್ದೇವೆ. ಹೀಗೆಲ್ಲ ಸೇರಿದ್ರೆ ಸುಮಾರು 1,73,118 ಬೆನಿಫಿಷರಿಗಳು ಆಗ್ತಾರೆ. 72 ಕೋಟಿ ಖರ್ಚು ಮಾಡಿದ್ದೇವೆ ಕಳೆದ 3 ವರ್ಷದಲ್ಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳೇ. ಹಾಗಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳು ನಮ್ಮ ಸರ್ಕಾರದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಒಂದೇ ಒಂದು ಕೊನೆಯದಾಗಿ ಹೇಳ್ತಕ್ಕಂಥದ್ದು, ಈ ದೇಶ ಸಂವಿಧಾನ ಮೇಲೆ ನಡೀತದೆ. ಯಾರ ಇಚ್ಛಾನುಸಾರ ನಡೀತಕ್ಕಂಥದ್ದಲ್ಲ, ಈ ದೇಶ ಸಂವಿಧಾನ ಮುಖಾಂತರ ನಡೀತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನನ ಇಡೀ ಎಲ್ಲಾ ಜನರನ್ನ ಒಪ್ಪಿತಿರ್ತಕ್ಕಂಥದ್ದು. ಅದಕ್ಕೆ ದಯಮಾಡಿ ಈ ದೇಶದ ವ್ಯವಸ್ಥೆಯಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂಥದ್ದು ಈ ದೇಶದ ಸಂಸ್ಕೃತಿ ಐಕ್ಯತೆನ ತಾವೆಲ್ಲ